ಕೋವಿಡ್ ಸಂಕಟದ ಅಲ್ಲಿ ಧಾರವಾಡ ಟಿಪ್ಪು ಸುಲ್ತಾನ್ ಸರ್ಕಲ್ ಹತ್ತಿರ ಇರುವ ಕಿರಾಣಿ ಅಂಗಡಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯನ್ನು ಕಂಡು ಸ್ಥಳೀಯರು ಅಗ್ನಿಶಾಮಕ ದಳದವರಿಗೆ ಫೋನು ಮಾಡಿ ಮಾಹಿತಿ ನೀಡಿದ್ದಾರೆ. ಅವರು ಬಂದು ಬೆಂಕಿಯನ್ನು ನಂದಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಕಿರಾಣಿ ಅಂಗಡಿಯ ಮಾಲಕರು ಹಾಗೂ ಸ್ಥಳೀಯರನ್ನು ವಿಚಾರಿಸೋಣ ಬನ್ನಿ. ನಾನು ಮೊಹಮ್ಮದ್ ರಫೀಕ್ ಬಿಸ್ತಿ ಅಂತ, ನಮ್ಮ ಕಸಿನ್ ಬರ್ತಾರೆ ಮೊಹಮ್ಮದ್ ಅನೀಫ್ ಮಾರಾಡಿ M&M ಅಂಗಡಿ ಅಂತ ಕಿರಾಣಿ ಅಂಗಡಿ ಇದ್ದಿದ್ದು. ಆಗ ಇದು ಬೆಳಗ್ಗೆ 5 ಗಂಟೆ ಸುಮಾರು ಬೆಂಕಿ ಹತ್ತೈತೆ ಅಂತ ನಮ್ಗೆ ಗೊತ್ತಾಯ್ತು. 5:05 ನಾವು ಬಂದೆವು. ಆಮೇಲೆ ಗಾಡಿ ಫೈರ್ ಬ್ರಿಗೇಡ್ ಬಂದಿದ್ರು, ಬಂದೆಲ್ಲ ರಿಪೋರ್ಟ್ ಮಾಡ್ಕೊಂಡು ಹೋಗ್ಯಾರ. ಕನಿಷ್ಠ ನಮ್ಮದು 12 ಲಕ್ಷ ರೂಪಾಯಿ ಕಿರಾಣಿ ಸಾಮಾನಿತ್ತು. ಒಂದು 6-7 ಲಕ್ಷ ರೂಪಾಯಿ ಬಾಕಿ ಇದ್ದಿದ್ದು ಎಲ್ಲ ಬುಕ್ ಇತ್ತು. ಫರ್ನಿಚರ್ ಟೋಟಲ್ ಒಂದು 35 ಲಕ್ಷ ರೂಪಾಯಿದ ನಮ್ಗೆ ನುಕ್ಸಾನ್ ಆಗೈತಿ, ಹಾನಿ ಆಗೈತಿ. ಇಲ್ಲ ಅದರ ಬೆಳಗ್ಗೆ ಮ್ಯಾಗೆ ಲಾಕ್ಡೌನ್ ಒಂದು ಬೇರೆ ಅಂಥದ್ರಾಗ ಇದೊಂದು ನಮ್ಮದು ದೊಡ್ಡ ದುರ್ಘಟನೆ ಆಗೈತಿ. ಅದಕ್ಕಾಗಿ ನಾವು ಕೇಳ್ಕೊಳ್ಳೋದು ಏನಂದ್ರೆ ಇದ್ರದ್ದು ಸ್ವಲ್ಪ ನಮ್ಗೆ ಪರಿಹಾರ ಗೌರ್ಮೆಂಟ್ಲಿಂದ ಪರಿಹಾರ ಬೇಕು. ನಮ್ಗೆ ಏನು MLA ಫಂಡ್ ಆಗಲಿ ಏನು ಗೌರ್ಮೆಂಟಿಂದ ಏನು ಪರಿಹಾರ ಇದನ್ನು ನಮ್ಗೆ ಮಾಡ್ಕೊಳ್ಬೇಕಂತ ನಾವು ಕೈ ಜೋಡಿ ನಮ್ಗೆ ಕೇಳ್ಕೊತೀನಿ. ಇಲ್ಲೇ ನಾವು ಸೂಪರ್ ಮಾರ್ಕೆಟ್ನಲ್ಲೇ ಇರೋರು. ಈಗ ಸುಮಾರು 15ನೇ ತಾರೀಕು ನಮ್ಮದು ಅಂಗಡಿ ತೊಡುವಾಗಿ ಆಗಿದೆ. FIR ಆಗಿದೆ, ಎಲ್ಲ ಆಗಿದೆ, ಇಂಥವೆಲ್ಲ ನಡೆದಿದ್ದಾವೆ. ಇದು ಕೊರೋನಾ ಡೋನ್ ಲಾಕ್ ಇರೋದು ವಿಷಯ ಎಲ್ರಿಗೂ ಗೊತ್ತಿರೋ ಅಂಥದ್ದನ್ನೇ. ಇದು ಪಾಪ ಅನಿವಾರ್ಯ, ಹೀಗಾಗೆಲ್ಲ ಭಾಳ ಹಾಳಾಗಿದೆ. ಅದಕ್ಕೆ ಏನು ನಿಮ್ಮ ಸರ್ಕಾರ ಏನು ಪರಿಹಾರ ಕೊಡುತ್ತೆ ಅನ್ನೋದು ಅದು ನಿಮಗೆ ಬಿಟ್ಟಿದ್ದು. ಆದರೆ ನಾವು ಸಾರ್ವಜನಿಕರು ಕೇಳ್ಕೊಳ್ಳೋದಷ್ಟೇ, ನಮ್ಮ ಆಗಿರೋ ತೊಂದರೆಗಳನ್ನ ನಿವಾರಿಸ್ರಿ ಅಂತ ಕೇಳ್ಕೊತೀವಿ. ನನ್ನ ಹೆಸರು ಶಿವಣ್ಣ. ನಾಗಮ್ಮ ಗೊಲ್ಲರಿ. ಇಲ್ಲೇ ಪೌರ ಕಾರ್ಮಿಕರು ಅಂತೇಳಿ ಇಲ್ಲೇ ನಾವು ಅಂಗಡಿ ಮುಂದೆ ಕೆಲಸ ಮಾಡ್ತೀರಿ. ಅವ್ರ ಅಂಗಡಿಯಾಗ ಸಂತಿ ಮಾಡ್ತೀರಿ ಉದ್ರಿಯೋದು. ಇಲ್ಲಂದ್ರೂ ಒಂದು 60-70 ಲಕ್ಷ ಮಟನೂ ಅವರು ಸಂತಿ ಹಾಕಿದ್ರಿ ಸರ. ಅಂಥದ್ದು ಕುಂತ್ಕೊಂಡು ಇವತ್ತು 4:15 ಗಂಟೆಗೆ ಅದು ಕರೆಂಟ್ ಶಾಕ್ ಆಗಿ ಅದು ವೋಲ್ಟೇಜ್ ಜಾಸ್ತಿ ಬಂದದ, ಹಂಗಾಗೈತೆ ಏನೋ ಗೊತ್ತಿಲ್ಲ ರೀ. ಹಿಂಗಾಗಿ ಎಲ್ಲನೂ ಲುಕ್ಷಣ ಭಾಳ ಆಗೈತೆ ರೀ. ಪಾಪ ಅವ್ರದ್ದು ಭಾಳ ಕಷ್ಟ ಐತೆ ರೀ ಅವ್ರದ್ದು. ನೋಡಿರಿ ಸರ, ಎಲ್ಲರೂ ನೀವು ದಯವಿಟ್ಟು ಅದನ್ನೆಲ್ಲ ಪರಿಹಾರ ಮಾಡಿರಿ ಸರ. ನಮಸ್ಕಾರ. ಸರ್ಕಾರ ಪರಿಹಾರ ಮಾಡ್ಬೇಕಂತೇಳಿ ಅದನ್ನು ವಿನಂತಿ ಮಾಡ್ಕೊತೇನೆ ರೀ ಸರ್. ಮೊಹಮ್ಮದ್ ಅನೀಫ್ ಮಾರಾಡಿ ಮಾತಾಡೋದು. ಸುಮಾರು 4:15 ಗಂಟೆಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಭಾಳ ನುಕ್ಸಾನ್ ಆಗೈತೆ ರೀ. ಕನಿಷ್ಠ ಮಿನಿಮಮ್ 13-15 ಲಕ್ಷ ರೂಪಾಯಿ ಸಾಮಾನು ಸುಟ್ಟು ಬಿಟ್ಟೈತೆ ರೀ. ಕನಿಷ್ಠ 35 ಲಕ್ಷ ರೂಪಾಯಿದು ಇದು ಕೌಂಟ್ರೆಲ್ಲ ಸುಗಿಬಿಟ್ಟೈತೆ. ಭಾಳ ಸುಮಾರು ಲಾಕ್ಡೌನಲ್ಲಿ ಇಂಥ ಭಾಳ ಹೊಡ್ತಾ ಕುಂತೈತಿ. ಮೊದಲ ಸಾಲ ಆಗಿಲ್ಲ ತೆಗೋದೆಲ್ಲ ಅಲ್ಲಿ ಭಾಳ ನುಕ್ಸಾನ್ ಆಗೈತೆ ರೀ. ದಯವಿಟ್ಟು ನಮ್ಮ ಮೇಲೆ ಸ್ವಲ್ಪ ಕಣ್ ತೆಗೀರಿ ಅಂತ ವಿನಂತಿ. ನಾವು ಎಲ್ಲರಿಗೆ ಸರ್ಕಾರ ಪರಿಹಾರ ಕೊಡಬೇಕು ರೀ ವಿನಂತಿ. ಇಲ್ಲಾಂದ್ರೂ ಒಂದು 50-60 ಲಕ್ಷ ರೂಪಾಯಿ ನಮ್ಮ ಸಾಲ ಐತೆ ರೀ. ನುಕ್ಸಾನ್ ಇದು 40-50 ರೂಪಾಯಿ ನುಕ್ಸಾನ್ ಆಗಿಬಿಟ್ಟೈತಿ. ಹೆಂಗೆ ಸಾಲ ನಾವು ಪೇಡ್ ಮಾಡೋದು? ಮಕ್ಕಳು ಸಣ್ಣದವ ದುಡ್ಡರು ಪರಿಹಾರ ಮಾಡಬೇಕು. ಭಾಳ ನುಕ್ಸಾನ್ ಆಗೈತಿ. ಸುಮಾರು 50-60 ಲಕ್ಷ ರೂಪಾಯಿ ನುಕ್ಸಾನ್ ಆಗಿಬಿಟ್ಟೈತಿ. ನಮ್ಗೆ ಖಂಡಿತ ನಮ್ಮ ಮೇಲೆ ಸ್ವಲ್ಪ ಪರಿಹಾರ ಮಾಡ್ಬೇಕು ಸರ್. ನಾವು ಗೌರ್ಮೆಂಟ್ಲಿಂದ ಇದು ವಿನಂತಿ ಮಾಡ್ತೀವಿ ರೀ. ಚೀಲ ಹತ್ತಿಲ್ರಿ, ಚೀಲಲ್ಲಿ ತಿಕ್ಕೋಬೇಕು. ನೀರು ಹೊಡಿಬಿಡ್ರಿ ಸರ. Kalau
Gracias.